ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ನ ಒಂದು ಆದೇಶದ ಅನ್ವಯ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿಯ ಮೇರೆಗೆ ಈ ಒಳ ಮೀಸಲಾತಿಯನ್ನು ಶಿಫಾರಸು ಮಾಡಿರ್ತಕ್ಕಂಥದ್ದನ್ನು ನಾವು ಬಂಜಾರ, ಬೋವಿ, ಕೊರಚ, ಕೊರಮ, ಅಲೆಮಾರಿ ಸಮುದಾಯಗಳು ನಾವು ವಾಸ್ತವಿಕವಾಗಿ ಅದನ್ನು ಒಪ್ಕೊಂಡಿಲ್ಲ. ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಬೇಕಾಗಿದೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಒಳ ಮೀಸಲಾತಿಯ ಕಾರಣದಿಂದ ಈ 3 ವರ್ಷಗಳಿಂದ ಉದ್ಯೋಗ ನೇಮಕಾತಿಗಳಿಗೆ ತಡೆಯಾಗಿದೆ. ಏನು ಕರ್ನಾಟಕ ಸರ್ಕಾರ 24ನೇ ತಾರೀಕಿನಂದು ಒಂದು ವಿಶೇಷ ಸಂಪುಟ ಸಭೆಯನ್ನು ಕರೀತಾ ಇದೆ ಅಂಥೇಳಿ ನಮಗೆ ಮಾಹಿತಿ ಬಂದಿದೆ. ನಮ್ಮ ಒಂದು ಆಗ್ರಹ ಏನಿದೆ ಅಂತ ಅಂದರೆ, ಈಗಾಗಲೇ ಈ ಒಳ ಮೀಸಲಾತಿ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿದೆ. ನಮ್ಮ ಸಮುದಾಯಗಳ ಜನಸಂಖ್ಯೆಯನ್ನು ನಿಖರವಾಗಿ ಈ ಆಯೋಗದ ವರದಿಯಲ್ಲಿ ತೋರಿಸುವಂಥ ಕೆಲಸ ಆಗಿಲ್ಲ. 2011ರ ಜನಗಣತಿಯ ವರದಿಯಲ್ಲಿ ಇರ್ತಕ್ಕಂತಹ ಜನಸಂಖ್ಯೆಗೆ ಸಮೀಪವಾಗಿರ್ತಕ್ಕಂಥ ಜನಸಂಖ್ಯೆಯನ್ನು ಮಾತ್ರ ಈ ಆಯೋಗದ ವರದಿಯಲ್ಲಿ ತೋರಿಸಿದ್ದಾರೆ. ಸುಮಾರು 15-16 ವರ್ಷಗಳಾದರೂ ಕೂಡ ಕೇವಲ 1000 ಸಂಖ್ಯೆ ಮಾತ್ರ ನಮ್ಮ ಸಮುದಾಯಗಳ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದು ತಪ್ಪು ಮಾಹಿತಿ. ಅದರಲ್ಲಿ ವಿಶೇಷವಾಗಿ ಬಂಜಾರ ಸಮುದಾಯದ ವಲಸಿಗರನ್ನು ಕೈ ಬಿಡುವಂಥ ಕೆಲಸ ಆಗಿದೆ. ಹಾಗಾಗಿ ನಾವು ಸರ್ಕಾರಕ್ಕೆ ಒಂದು ಆಗ್ರಹ ಮಾಡ್ತೇವೆ. ಏನು ಕೇಂದ್ರ ಸರ್ಕಾರ 2026-27ರಲ್ಲಿ ಈಗಾಗಲೇ ರಾಷ್ಟ್ರೀಯ ಸಮಗ್ರ ಜಾತಿ ಗಣತಿ ಜನಗಣತಿಗೆ ಚಾಲನೆ ನೀಡಿದೆ. ಈ ಒಂದು ವರದಿ ಬಂದ ನಂತರ ತಾವು ಒಳ ಮೀಸಲಾತಿ ವಿಚಾರವಾಗಿ ತೀರ್ಮಾನವನ್ನು ಕೈಗೊಳ್ಳಬೇಕು. ಮತ್ತು ಹಳೆಯ ಮೀಸಲಾತಿಯ ಅನ್ವಯ ಏನು 50% ಇತ್ತು, ಮತ್ತು ಅದರಲ್ಲಿ ಪರಿಶಿಷ್ಟರಿಗೆ 15%, ಪರಿಶಿಷ್ಟ ಪಂಗಡದವರಿಗೆ 3% ಇತ್ತು, ಅದರ ಅನ್ವಯ ಈ ಎಲ್ಲ ನೇಮಕಾತಿಗಳಿಗೆ ಸರ್ಕಾರ ಚಾಲನೆ ನೀಡುವಂಥ ಕೆಲಸವನ್ನು ಮಾಡಬೇಕು ಎನ್ನುವಂಥದ್ದು ನಮ್ಮದೊಂದು ಆಗ್ರಹ.